Good morning and a warm welcome to all my dear students. This is Jayashree, lecturer from GRWPT Shimoga from the Department of Apparel Design and Fabrication Technology. We are in a few classes we are learning about different Indian regional textiles. Some of the textiles belong to the North Indian states and some belong to the South Indian state. We are learning the South Indian regional textiles. So in our last class we have learnt about Gadwal sarees and Venkatagiri sarees. This Gadwal ಮತ್ತು ವೆಂಕಟಗಿರಿ ಸಾರಿ ಏನಿದೆ ಇವೆರಡು ಯಾವ ಸ್ಟೇಟ್ ಇಂದು? These Gadwal and Venkatagiri saree belong to the state of Andhra Pradesh. The origin of these sarees belong to Andhra Pradesh. ಏನು ಸ್ಪೆಷಾಲಿಟಿ ಇದರದು ಗದ್ವಾಲ್ ಸಾರಿದು? ಗದ್ವಾಲ್ ಮತ್ತು ವೆಂಕಟಗಿರಿ ಸಾರಿಯನ್ನು ನಾವು ಯಾವ ಫೈಬರಲ್ಲಿ ಮಾಡ್ತೀವಿ? Gadwal and Venkatagiri saree are made using cotton and silk. ಸಿಲ್ಕು ಯೂಸ್ ಮಾಡ್ತೀವಿ ಮತ್ತು ಕಾಟನ್ ಯೂಸ್ ಮಾಡ್ತೀವಿ. ಕಾಟನಲ್ಲಿ ಫುಲ್ ಸಾರಿ ಕಾಟನ್ದಾಗಿರ್ಬೋದು ಮತ್ತು ಬಾರ್ಡರ್ಸ್ ಆ್ಯಂಡ್ ಪಲ್ಲು ಸಿಲ್ಕಿಂದ ಆಗಿರ್ಬೋದು. ದೇ ಆರ್ ರಿಚ್, ವೆರಿ decent sarees. They can be worn for any occasions like formal occasions or any festivals and ceremonies also. So these are very famous sarees among the Andhra women. So this is about the gist and revision about my last class, Gadwal and Venkatagiri sarees of Andhra Pradesh. So today we are going to learn our own traditional saree, that is Morakalmuru sarees of Karnataka. It is a pride of Karnataka sarees. ಹೇಗೆ ನಮಗೆ ಮೈಸೂರು ಸಿಲ್ಕ್ ಸೀರೆಗೆ ಎಷ್ಟು ಒಂದು ಪ್ರೈಡ್ ಇದೆ ಅಥವಾ ಎಷ್ಟು ಒಂದು ನಮಗೆ ಖುಷಿ ಆಗುತ್ತೆ, ಅದೇ ರೀತಿ ಮೊಳಕಾಲ್ಮೂರು ಸಾರೀಸ್ ಆಲ್ಸೋ ಬಿಲಾಂಗ್ ಟು ಕರ್ನಾಟಕ ಆ್ಯಂಡ್ ಇಟ್ ಹ್ಯಾಸ್ ಅ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್, GI ಟ್ಯಾಗ್ ಕೂಡ ಇದೆ ಮೊಳಕಾಲ್ಮೂರು ಸಾರಿಗೆ. ಅಂದರೆ ಇದು ಒಂದು ರೀಜನಲ್ ಟೆಕ್ಸ್ಟೈಲ್ ಅನ್ನೋದಕ್ಕೋಸ್ಕರ ಇದನ್ನ ಎಲ್ಲಿ ಮಾಡ್ತಾರೆ ಆ ಪ್ರದೇಶದಲ್ಲಿ ಇದಕ್ಕೆ ಒಂದು GI ಟ್ಯಾಗನ್ನು ಕೊಟ್ಟಿರ್ತಾರೆ. ಸೊ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಮೊಳಕಾಲ್ಮೂರು ಸಾರಿ. ಸೊ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಡೀಟೇಲ್ಸ್ ಅಬೌಟ್ ದಿಸ್ ಮೊಳಕಾಲ್ಮೂರು ಸಾರಿ. ಸೊ ಬಿಫೋರ್ ಗೋಯಿಂಗ್ ಇನ್ ಟು ದ ಡೀಟೇಲ್, ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಯಾಕೆ ಈ ಊರಿಗೆ ಮೊಳಕಾಲ್ಮೂರು ಅಂತ ಕರೀತಾರೆ, ಮೊಳಕಾಲ್ಮೂರು ಅಂತ ಯಾಕೆ ಕರೀತಾರೆ, ಇದು ಎಷ್ಟು ನಿಜನೋ ಅಥವಾ ಹೇಗೆ ಈ ಹೆಸರು ಬಂತು ಅನ್ನೋದಕ್ಕೆ ಗೊತ್ತಿಲ್ಲ. ಬಟ್ ವೆನ್ ಐ ವಾಸ್ ಸರ್ಚಿಂಗ್ ಇನ್ ದ ಗೂಗಲ್, ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಯಾಕೆ ಇದಕ್ಕೆ ಮೊಳಕಾಲ್ಮೂರು ಸೀರೆ ಅಂತ ಬಂತು ಅಂತ ಹೇಳಿದಾಗ ಅದರಲ್ಲಿ ಕೊಟ್ಟಿರುವಂಥ ವಿಷಯ ಏನು ಅಂತಂದರೆ, ಇಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಸುಮಾರು ಜಾಗದಲ್ಲಿ ಎಲ್ಲ ಯುದ್ಧಗಳು ಆಗಿದ್ದಾವೆ. ಚಿಕ್ಕ ಯುದ್ಧಗಳಾಗಿರ್ಬೋದು, ದೊಡ್ಡ ಯುದ್ಧಗಳಾಗಿರ್ಬೋದು. ಸೊ ಆ ಟೈಮಲ್ಲಿ ಯುದ್ಧಗಳಾಗ್ತಾ ಇರಬೇಕಾದ್ರೆ ಇಲ್ಲಿನ ಲೋಕಲ್ ಪೀಪಲ್ ಜೊತೆಗೆ ಬ್ರಿಟಿಷರ ಒಂದು ಯುದ್ಧ ಆಗಿರುತ್ತೆ. ಸೊ ಆ ಯುದ್ಧದಲ್ಲಿ ಸುಮಾರು ಜನಕ್ಕೆ ಬ್ರಿಟಿಷರಿಗೆ ತುಂಬ ಪೆಟ್ಟಾಗಿರುತ್ತೆ ಮತ್ತು ಬ್ರಿಟಿಷರು ಸೋಲ್ತಾರೆ. ಇವರು ಇಲ್ಲಿಯ ಲೋಕಲ್ ಏನಿದೆ ಆ ಪ್ರದೇಶವನ್ನು ಆಳ್ತಾ ಇರೋರು ಅವರು ಗೆಲ್ತಾರೆ. ಸೊ ಇದು ಒಂದು ಬ್ರಿಟಿಷರ ಪ್ರೈಡ್ ಅಥವಾ ಗರ್ವವನ್ನು ಮುರಿದಂತಹ ಜಾಗ, ಬ್ರಿಟಿಷರ ಗರ್ವವನ್ನು ಮುರಿದಂತಹ ಜಾಗ. ಹಾಗಾಗಿ ಗರ್ವ ಅನ್ನೋದಕ್ಕೋಸ್ಕರ ಅವ್ರು ಏನು ಹೇಳ್ತಿರೋದು, ಬ್ರಿಟಿಷರ ಕಾಲನ್ನು ಮುರಿದ ಜಾಗ, ಮೊಳಕಾಲು ಮುರಿದಂತಹ ಜಾಗ. ಸೊ ಹಾಗಾಗಿ ಇದಕ್ಕೆ ಮೊಳಕಾಲ್ಮೂರು ಅನ್ನುವಂತಹ ಕಥೆ ಇದೆ ಅನ್ನೋದಕ್ಕೆ ಜಸ್ಟ್ ಅ ರೆಫರೆನ್ಸ್. ಸೊ ಹಾಗಾಗಿ ಇಟ್ ಈಸ್ ಅ ಪ್ಲೇಸ್ which broken the pride of Britishers, hence it is called as Morakalmuru in regional Kannada language. Origin: Morakalmuru is a town in the Chitradurga district of Karnataka. ಮೊಳಕಾಲ್ಮೂರು ಎಲ್ಲಿ ಬರುತ್ತೆ? ಇದು ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಸೊ ಇಲ್ಲಿ ಈ ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ ಮೊಳಕಾಲ್ಮೂರು ಪ್ಲೇಸಲ್ಲಿ ಈ ಮೊಳಕಾಲ್ಮೂರು ಸಾರಿಯನ್ನು ವೀವಿಂಗ್ ಮಾಡುವಂತಹ ಒಂದು ಕಮ್ಯುನಿಟಿ ಇದೆ. ತುಂಬ ಜನ ವಿವರ್ಸ್ ಇಲ್ಲ, ಅಪ್ರಾಕ್ಸಿಮೇಟ್ಲಿ 400 to 500 ಫ್ಯಾಮಿಲೀಸ್ ಮಾತ್ರ ಈ ವಿವಿಂಗಲ್ಲಿ ತೊಡಗಿರುವಂತಹ ಒಂದು ಜಾಗ. ಬಟ್ ಈ 400-500 ಫ್ಯಾಮಿಲೀಸ್ ಏನಿದ್ದಾರೆ, ದೇ ಆರ್ ಫುಲ್ಲಿ ಡೆಡಿಕೇಟೆಡ್ ಟು ಡೂ ದಿಸ್ ಆರ್ ಟು ವೀವ್ ದಿಸ್ ಮೊಳಕಾಲ್ಮೂರು ಸಾರೀಸ್, ವೆರಿ ಬ್ಯೂಟಿಫುಲ್ ಮೊಳಕಾಲ್ಮೂರು ಸಾರೀಸ್. ಏಕೆಂದರೆ ಈ ಮೊಳಕಾಲ್ಮೂರು ಸಾರಿಯನ್ನು ನಾವು ಹ್ಯಾಂಡ್ಲೂಮಲ್ಲಿ ಮಾಡ್ತೀವಿ. ಹ್ಯಾಂಡ್ಲೂಮ್ ಕ್ಲಸ್ಟರ್, ಇದು ಮೊಳಕಾಲ್ಮೂರು ಕ್ಲಸ್ಟರ್ ಏನಿದೆ ಅದು ಹ್ಯಾಂಡ್ಲೂಮ್ ಕ್ಲಸ್ಟರ್. ಸೊ ಇಲ್ಲಿ ವೀವಿಂಗನ್ನು ಹ್ಯಾಂಡ್ಲೂಮಲ್ಲಿ ಮಾಡ್ತೀವಿ ಮತ್ತು ಪ್ಯೂರ್ ಸಿಲ್ಕನ್ನು ಯೂಸ್ ಮಾಡ್ತಾರೆ. ಈ ಮೊಳಕಾಲ್ಮೂರು ಸಾರಿಗೆ ಪ್ಯೂರ್ ಸಿಲ್ಕನ್ನು ಯೂಸ್ ಮಾಡ್ತಾರೆ.
ಇಲ್ಲೊಂದು 400-500 ಜನ 400 to 500 ಫ್ಯಾಮಿಲೀಸ್ ಆರ್ ಫಾಲೋಯಿಂಗ್ ದಿಸ್ ಕಲ್ಚರ್ ಆಫ್ ವೀವಿಂಗ್ ದ ಮೊಳಕಾಲ್ಮೂರು ಸಾರೀಸ್ ಇನ್ ದ ಡಿಸ್ಟ್ರಿಕ್ಟ್ ಆಫ್ ಚಿತ್ರದುರ್ಗ ಇನ್ ದ ಪ್ಲೇಸ್ ಆಫ್ ಮೊಳಕಾಲ್ಮೂರು. ಇಲ್ಲಿ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಕಡೆಯಿಂದ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ, ಟ್ರೈನಿಂಗ್ ಕೊಡ್ತಾರೆ ಮತ್ತು ಜೊತೆಗೆ ಪ್ರಮೋಷನ್ ಮತ್ತು ಈ ಒಂದು ಆರ್ಟ್ ಫಾರ್ಮನ್ನು, ಈ ಒಂದು ವೀವಿಂಗ್ ಟೆಕ್ನಾಲಜಿಯನ್ನು ಬೆಳೆಸೋದಕ್ಕೆ ಯಾವ್ಯಾವ ರೀತಿ ಅವರಿಗೆ ಹೆಲ್ಪ್ ಬೇಕೋ ಆಲ್ ದ ಫೆಸಿಲಿಟೀಸ್ ಆರ್ ಗಿವನ್ ಬೈ ದ ಗವರ್ಮೆಂಟ್ ಇನ್ ದ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಫಾರ್ ದ ಪ್ರಮೋಷನ್ ಆ್ಯಂಡ್ ಮಾರ್ಕೆಟಿಂಗ್ ಆ್ಯಂಡ್ ಈವನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೊಳಕಾಲ್ಮೂರು ಸ್ಯಾರೀಸ್. These sarees are usually produced in silk and showcase a number of geometrical motifs and patterns usually inspired by the nature. They received a special patronage during the time of Nalvadi Krishnaraja Wadiyar, the king of Mysore. These sarees are made in pure silk. ಅವನ್ನ ನಾವು ಪ್ಯೂರ್ ಸಿಲ್ಕಲ್ಲಿ ಮಾಡ್ತೀವಿ ಸೀರೆಗಳನ್ನು. ಮೊಳಕಾಲ್ಮೂರು ಸೀರೆಗಳು ಪ್ಯೂರ್ ಸಿಲ್ಕ್ ಆಗಿರುತ್ತೆ. ದ ಕಾಸ್ಟ್ ವಿಲ್ ಬಿ ಹೈ. ಕಾಸ್ಟ್ ನಮಗೆ ಆರ್ಟ್ ಸಿಲ್ಕ್ ಮತ್ತು ಬೇರೆ ಆರ್ಟಿಫಿಷಿಯಲ್ ಸಿಲ್ಕ್ಗಿಂತ ಮೊಳಕಾಲ್ಮೂರು ಸೀರೆ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಯಾಕೆ ಅಂತಂದರೆ ಎಕ್ಸ್ಪೆನ್ಸಿವ್ ಯಾಕಾಗುತ್ತೆ ಅಂತಂದರೆ ಹ್ಯಾಂಡ್ಲೂಮಲ್ಲಿ ಮಾಡ್ತೀವಿ ಮತ್ತು ಇದನ್ನ ಬೇರೆ ಊರಲ್ಲೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಒಂದೇ ಪ್ಲೇಸ್, ಒಂದೇ ಕ್ಲಸ್ಟರ್ ಇದೆ, ಓವನ್ ಕ್ಲಸ್ಟರ್ ಮೊಳಕಾಲ್ಮೂರಿದು. ಹಾಗಾಗಿ ಮೊಳಕಾಲ್ಮೂರಲ್ಲಿ ಮಾತ್ರ ಮಾಡ್ತಾರೆ. ಸೊ ವೀವಿಂಗ್ ಹ್ಯಾಂಡ್ಲೂಮಲ್ಲಿ ಆದಾಗ ನಾಟ್ ಓನ್ಲಿ ಮೊಳಕಾಲ್ಮೂರು ಸಾರಿ, ಎವ್ರಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಆರ್ ಎಕ್ಸ್ಪೆನ್ಸಿವ್ ದೆನ್ ದ ಮಿಲ್ ಮೇಡ್ ಆರ್ ಪವರ್ ಮೇಡ್ ಅಥವಾ ಪವರ್ ಲೂಮ್ಡ್ ಫ್ಯಾಬ್ರಿಕ್. ಯಾವುದೇ ಒಂದು ಫ್ಯಾಬ್ರಿಕ್ ಅದು ಹ್ಯಾಂಡ್ಲೂಮಲ್ಲಿ ರೆಡಿ ಆದರೆ ಅದು ಪವರ್ ಲೂಮ್ ಫ್ಯಾಬ್ರಿಕ್ಕಿಂತ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಯಾಕೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಆಪ್ರೇಷನ್ಸ್ ಆರ್ ದ ಈಚ್ ಆ್ಯಂಡ್ ಎವ್ರಿ ಪ್ರೋಸೆಸ್ ಈಸ್ ಡನ್ ಬೈ ದ ಮ್ಯಾನ್ ಓನ್ಲಿ. ಲೇಬರ್ ಬೇಕಾಗುತ್ತೆ ಪ್ರತಿಯೊಂದು ಪ್ರೋಸೆಸನ್ನು ಮ್ಯಾನೇಜ್ ಮಾಡೋದಕ್ಕೆ ಮತ್ತು ಮಾಡೋದಕ್ಕೆ ವೀವರ್ ಬೇಕಾಗುತ್ತೆ. ಸೊ ಹಾಗಾಗಿ ಎಕ್ಸ್ಪೆನ್ಸಿವ್ ಆಗಿರುವಂತಹ ಫ್ಯಾಬ್ರಿಕ್ಸಲ್ಲಿ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ಸು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಪವರ್ ಲೂಮ್ ಫ್ಯಾಬ್ರಿಕ್ಕಿಂತ. ನಮ್ಮ ಮೊಳಕಾಲ್ಮೂರು ಸಾರಿ ಕೂಡ ಹ್ಯಾಂಡ್ಲೂಮಲ್ಲೇ ರೆಡಿ ಆಗ್ತಾ ಇರೋದ್ರಿಂದ ಇದು ಕೂಡ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆಮೇಲೆ ಇದರ ಮೋಟಿವ್ಸ್ ಯಾವ ಥರ ಇರುತ್ತೆ, ದೇ ಆರ್ ಇನ್ಸ್ಪೈರ್ಡ್ ಬೈ ದ ಗ್ರೇಟ್ ಆರ್ಕಿಟೆಕ್ಚರ್ ಆಫ್ ದ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ನೀವು ಚಿತ್ರದುರ್ಗ ಮತ್ತು ಅದರ ಸರೌಂಡಿಂಗ್ ಪ್ಲೇಸಸಲ್ಲಿ ಹೋದಾಗ ತುಂಬ ದೇವಸ್ಥಾನಗಳು, ತುಂಬ ನಮಗೆ ಆರ್ಕಿಟೆಕ್ಚರ್ ಸಿಗುತ್ತೆ. ಸೊ ಈ ಆರ್ಕಿಟೆಕ್ಚರ್ ಮೇಲೇ ಮೋಟಿವ್ಸ್ ಬಿಲಾಂಗ್ ಆಗಿರುತ್ತೆ ಮೊಳಕಾಲ್ಮೂರು ಸಾರಿಯಲ್ಲಿ. ಹಾಗಾಗಿ ತುಂಬ ಜಿಯೋಮೆಟ್ರಿಕಲ್ ಡಿಸೈನ್ಸನ್ನು ನೋಡ್ಬೋದು, ಟೆಂಪಲ್ ಬಾರ್ಡರ್ಸನ್ನು ನೋಡ್ಬೋದು ನಾವು ಮೊಳಕಾಲ್ಮೂರು ಸೀರೆಗಳಲ್ಲಿ. They received a special patronage during the time of Nalvadi Krishnaraja Wadiyar, the king of Mysore. So king of Mysore Nalvadi. ಇಲ್ಲಿ ಮೊಘಲ್ ಬರಲ್ಲ. ನೀವು ನಾರ್ತ್ ಇಂಡಿಯನ್ ಸ್ಟಡಿ ಮಾಡ್ತಾ ಇರಬೇಕಾದ್ರೆ, ನಾರ್ತ್ ಇಂಡಿಯನ್ ಟೆಕ್ಸ್ಟೈಲ್ ಸ್ಟಡಿ ಮಾಡಬೇಕಾದ್ರೆ ದ ರೀಜನಲ್ ಟೆಕ್ಸ್ಟೈಲ್ ಈಸ್ ವೆರಿ ಮಚ್ ಇನ್ಫ್ಲೂಯೆನ್ಸ್ಡ್ ಬೈ ದ ಮೊಘಲ್ ಪೀಪಲ್ ಅಂತ ಹೇಳಿದೆ. ಬಟ್ ಇಲ್ಲಿ ಸೌತಲ್ಲಿ ಮೊಘಲ್ ಪೀಪಲ್ನ ಒಂದು ರಾಜಧಾನಿ ಇರಲಿಲ್ಲ. ಹಾಗಾಗಿ ಮೊಘಲ್ ಇನ್ಫ್ಲೂಯೆನ್ಸ್ ಇಲ್ಲಿ ಕಡಿಮೆ ಇಲ್ಲ. ಇಲ್ಲಿ ಏನಿದ್ರು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫ್ಯಾಮಿಲಿ, ದ ಕಿಂಗ್ ಆಫ್ ಮೈಸೂರ್, ಅವರು ದೇ ಆರ್ ವೆರಿ ಮಚ್ ಲೈಕ್ ದಿಸ್ ಫ್ಯಾಬ್ರಿಕ್, ತುಂಬ ಇಷ್ಟಪಡ್ತಾಯಿದ್ರು. ಸೊ ಹಾಗಾಗಿ ದೇ ಗೇವ್ ಅ ಸ್ಪೆಷಲ್ ಪೋಟನೇಜ್ ಡ್ಯೂರಿಂಗ್ ದ ಟೈಮ್ ಆಫ್ ನಾಲ್ವಡಿ ಕೃಷ್ಣರಾಜ್ ಒಡೆಯರ್. The most popular motif amongst the weavers of ಮೊಳಕಾಲ್ಮೂರಿ ಸಾರಿ ಈಸ್ ದ ಟೆಂಪಲ್ ಮೋಟಿಫ್. ನೀವು ಯಾವುದೇ ಮೊಳಕಾಲ್ಮೂರು ಸಾರಿ ತೊಗೊಳಕ್ಕೆ ಹೋದ್ರೂ ಕೂಡ ಅಲ್ಲಿ ನಮಗೆ ಈ ಸೆಂಟರಲ್ಲಿ ಕಾಣಿಸ್ತಾ ಇದ್ದಲ್ವ ಈ ಸೀರೆ, ಈ ಥರದ ಟೆಂಪಲ್ ಬಾರ್ಡರ್ಸ್ ನಾವು ಕಾಮನ್ ಆಗಿ ನೋಡ್ತೀವಿ. ಟೆಂಪಲ್ ಬಾರ್ಡರ್ಸ್ ದೇ ಆರ್ ವೆರಿ ಕಾಮನ್. ಆ್ಯಂಡ್ ಇನ್ ದ ಫಸ್ಟ್ ಪಿಕ್ ನೀವು ನೋಡ್ಬೋದು ಬಿಗ್ ಬಾರ್ಡರ್ಸ್ ಇದೆ ಅಲ್ವಾ, ದೇ ಆರ್ ದ ಟ್ರೇಡ್ ಮಾರ್ಕ್ ಆಫ್ ಮೊಳಕಾಲ್ಮೂರು ಸಾರಿ. ಅವು ಎರಡು ಗೋಲ್ಡನ್ ಲೈನ್ ಮತ್ತು ಅಪೋಸಿಟ್ ಕಲರ್ ಕಾಂಬಿನೇಷನಿನ ಏನೋ ಒಂದು ಸೀರೆ ಇದೆ, ದಟ್ ಈಸ್ ದ ಟ್ರೇಡ್ ಮಾರ್ಕ್. ಅದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಮೊಳಕಾಲ್ಮೂರು ಸಾರಿ ಅಂತ. ಸೊ ಕಂಚಿಯಲ್ಲಿ ನಿಮಗೆ ಪೂರ್ತಿ ಝರಿ ಇರುತ್ತೆ. ಆಮೇಲೆ ನೀವು ಇದರಲ್ಲಿ ಗದ್ವಾಲೆಲ್ಲ ಸ್ಟಡಿ ಮಾಡಿದ್ರಲ್ವ, ಸೊ ಅದರಲ್ಲಿರುವಂತಹ ಬಾರ್ಡರ್ ಟೆಕ್ನಿಕೇ ಬೇರೆ. ಇಲ್ಲಿ ನೋಡಿ 2 ಲೈನ್ ಬರುತ್ತಲ್ವ, ಆ 2 ಲೈನ್ ಮಧ್ಯದಲ್ಲಿ ಆ ಒಂದು ಥಿಕ್ ಬಾರ್ಡರ್ ಬರುತ್ತೆ. ಸೊ ಅದು ಒಂದು ಐಡೆಂಟಿಫಿಕೇಷನ್ ಮತ್ತು ಈಸಿಯಾಗಿ ಐಡೆಂಟಿಫೈ ಆಗುವಂತಹ ಮೊಳಕಾಲ್ಮೂರು ಸಾರಿಯಲ್ಲಿ ಒಂದು ವೆರೈಟಿ ಅಂತ ಹೇಳ್ಬೋದು. ದೇ ಇನ್ಸ್ಪೈರ್ ಬೈ ದ ಗ್ರ್ಯಾಂಡ್ ಆರ್ಕಿಟೆಕ್ಚರ್ ಆಫ್ ಟೆಂಪಲ್ಸ್ ಇನ್ ದಿಸ್ ರೀಜನ್, ದೀಸ್ ಮೋಟಿವ್ಸ್ ಆರ್ ಯೂಶ್ವಲಿ ಇನ್ಕಾರ್ಪೊರೇಟೆಡ್ ಅಲಾಂಗ್ ವಿತ್ ದ ಥಿಕ್ ಬಾರ್ಡರ್ಸ್ ಆಫ್ ದ ಸಾರಿ. ದ ಬಾರ್ಡರ್ ವಿಲ್ ಬಿ ವೆರಿ ಥಿಕ್ ಆಗಿರುತ್ತೆ, ಹೆವಿ ಆಗಿರುತ್ತೆ, ಸ್ಟರ್ಡಿ ಕೂಡ ಆಗಿರುತ್ತೆ ಬಾರ್ಡರ್. ಅಲಾಂಗ್ ವಿತ್ ದ ಟೆಂಪಲ್ ಬಾರ್ಡರ್ ಸ್ಮಾಲ್ ಜಿಯೋಮೆಟ್ರಿಕಲ್ ಪ್ಯಾಟರ್ನ್ಸ್ ಆರ್ ವೆರಿ ಕಾಮನ್. ಟೆಂಪಲ್ ಬಾರ್ಡರ್ ಇರುತ್ತೆ, ಅದರ ಜೊತೆಗೆ ಸ್ಮಾಲ್ ಜಿಯೋಮೆಟ್ರಿಕಲ್ ಪ್ಯಾಟರ್ನ್ಸ್. ಯಾಕೆಂದರೆ ಇದರಲ್ಲಿ ಹೈ ಟೆಕ್ನಾಲಜಿ ಏನು ಯೂಸ್ ಮಾಡಲ್ಲ, ಅಂದರೆ ಜಕಾರ್ಡೆಲ್ಲ ಬೇಡ. ಸೊ ಹಾಗಾಗಿ ಸ್ಮಾಲ್ ಬಾರ್ಡರ್ಸಿಗೆ ಡಾಬಿ ಇದ್ದರೆ ಸಾಕು,
ಸ್ಮಾಲ್ ಜಾಮೆಟ್ರಿಕಲ್ ಬಾರ್ಡರ್ಸ್ ಮಾತ್ರ ಯೂಸ್ ಮಾಡ್ತಾರೆ. ತುಂಬ ದೊಡ್ಡ 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 ಇಂಟ್ರಿಕೇಟ್ ಡಿಸೈನ್ಸ್ ಎಲ್ಲ ಬರಲ್ಲ ನಿಮಗೆ. ಈ ಸೀರೆನ ನೋಡಿ, ಫಸ್ಟ್ ಸೀರೆ, ಸೆಕೆಂಡ್ ಸೀರೆ, ಥರ್ಡ್ ನೋಡಿದಾಗ ಈ ಬ್ರೋಕೇಡ್ ಮತ್ತು ಕಂಚಿ ಥರ ತುಂಬ ದೊಡ್ಡ ದೊಡ್ಡದಾಗಿರುವಂತಹ ಇಂಟ್ರಿಕೇಟ್ ಕಾಂಪ್ಲಿಕೇಟೆಡ್ ಡಿಸೈನ್ಸ್ ಎಲ್ಲ ಬರಲ್ಲ. ಇದರಲ್ಲಿ ಸಿಂಪಲ್ ಜಾಮೆಟ್ರಿಕಲ್ ಪ್ಯಾಟರ್ನ್ಸ್ ಇರುತ್ತೆ. ದ ನೆಕ್ಸ್ಟ್ ಈಸ್ ದ ವೀವಿಂಗ್ ಟೆಕ್ನಿಕ್. ವೀವಿಂಗ್ ಟೆಕ್ನಿಕ್ ಯಾವ ಥರ ಇರುತ್ತೆ? ಮೊಳಕಾಲು ಮೂರು ಸಾರಿ, ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ಸೊ ಇಟ್ ಈಸ್ ಮೇಡ್ ಆನ್ ದ ಹ್ಯಾಂಡ್ಲೂಮಲ್ಲಿ ಇದನ್ನ ರೆಡಿ ಮಾಡ್ತಾರೆ. ಅಂದರೆ ವಾರ್ಪ್ is done by hand, weft is inserted by hand, and weft is also prepared by hand, and even the weaving is carried out by the hand. The technique of weaving ಮೊಳಕಾಲ್ಮೂರು ಸಾರಿ is very intricate and usually require 3 harness loom. ಸೊ 3 harness loom ಯಾಕೆ ಬೇಕಾಗುತ್ತೆ? ಸೊ 3 harness loom ಯಾಕೆ ಬೇಕಾಗುತ್ತೆ ಅಂತಂದರೆ, ನಿಮಗೆ ಪ್ಲೇನ್ ವೀವ್ ಫ್ಯಾಬ್ರಿಕ್ ಇದ್ರೂ ಕೂಡ ಬಾರ್ಡರ್ಸಲ್ಲಿ ನಮಗೆ ಡಾಬಿ ಅಟ್ಯಾಚ್ಮೆಂಟ್ ಬರುತ್ತೆ ಮತ್ತು ಮೋಟಿವ್ಸ್ ಎಲ್ಲ ಕ್ರಿಯೇಟ್ ಮಾಡುವಂತಹ ನೆಸಸರಿ ಇರುತ್ತೆ. ಹಾಗಾಗಿ ಇಲ್ಲಿ 3 harness loom ಬೇಕಾಗುತ್ತೆ. ಡಾಬಿ ಲೂಮ್ಸ್ ಆರ್ ಯೂಸ್ ಟು ವೀವ್ ಸ್ಪೆಷಲ್ ಸಬ್ ಟೈಪ್ ಕಾಲ್ಡ್ ಬುಟಾ ಸಾರೀಸ್. ಡಾಬಿ ಲೂಮ್ ಯಾವಾಗ ಬೇಕಾಗುತ್ತೆ? ನಮಗೆ ಬುಟಾಸ್ ಇದ್ದಾಗ, ಒಳಗಡೆ ಜಿಯೋಮೆಟ್ರಿಕಲ್ ಡಿಸೈನ್ಸ್ ಬೇಕು ಅಂತಂದಾಗ ಡಾಬಿ ಲೂಮನ್ನು ಯೂಸ್ ಮಾಡ್ತೀವಿ. ಅದರ್ವೈಸ್ ನಮಗೆ 3 harness loom ಇಸ್ ಸಫಿಷಿಯೆಂಟ್. 3 harness ಅಂತಂದ್ರೆ ಏನು? ನಮಗೆ ಪ್ಲೇನ್ ವೀವ್ ಮಾಡಬೇಕಾದ್ರೆ 3 harness ಬೇಕಾಗುತ್ತೆ, ಮತ್ತು ನಮಗೆ ಟ್ವಿಲ್ ವೀವ್ ಟೈಪ್ ಆಫ್ ವೀವ್, ಟ್ವಿಲ್ವಲ್ಲಿ ಆ ಬಾರ್ಡರಲ್ಲಿ ಟ್ವಿಲ್ ವೀವ್ ಬಂದರೆ ಅಲ್ಲಿಗೆ ನಮಗೆ 3 harnessನ ಶಟಲಿನ ಲೂಮ್ ಬೇಕಾಗುತ್ತೆ. ಸೊ ಹಾಗಾಗಿ ಇನ್ನೂ ನಮಗೆ ಜಾಮೆಟ್ರಿಕಲ್ ಡಿಸೈನ್ಸ್ ಎಲ್ಲ ಬೇಕು ಅಂತಂದಾಗ ಸ್ಪೆಷಲ್ ಅಟ್ಯಾಚ್ಮೆಂಟ್ ಹಾಕ್ಕೊತೀವಿ, ದ್ಯಾಟ್ ಈಸ್ ಡಾಬಿ ಅಟ್ಯಾಚ್ಮೆಂಟ್. ಆ ಒಂದು ಲೂಮಿಗೆ ಡಾಬಿ ಅಟ್ಯಾಚ್ಮೆಂಟ್ ಹಾಕಬೇಕಾಗುತ್ತೆ. ದ ಡಿಸೈನರ್ಸ್ ವೆರೈಟೀಸ್ which are very much more exquisitely decorated and richly woven take up to 40 days to finish. ಸ್ವಲ್ಪ ಡಿಸೈನರ್ ಟಚ್ ಏನಾದ್ರೂ ಇದ್ದರೆ, ಅಂದರೆ ರೆಗ್ಯುಲರ್ ಸ್ಟೈಲ್ ಬಿಟ್ಟು, ಸೊ ಹಾಗಾಗಿ ಆ ಥರದ್ದೇನಾದ್ರು ಡಿಸೈನರ್ ಒಂದು ಅಪೀಲ್ ಇರುವಂತಹ ಸೀರೆಗಳಾದರೆ ಇಟ್ ವಿಲ್ ಟೇಕ್ ಅನದರ್ ಫ್ಯೂ ಡೇಸ್ ಟು ಕಂಪ್ಲೀಟ್. ಸೊ ಹಾಗಾಗಿ ನಮಗೆ ಒಂದು 30ರಿಂದ 40 ದಿನ ಬೇಕಾಗುತ್ತೆ ಒಂದು ಸೀರೆ ಕಂಪ್ಲೀಟ್ ಮಾಡೋದಕ್ಕೆ ಅಂತ. ವೀವರ್ಸ್ ಟುಡೇ ಯೂಸ್ ಕ್ಯಾಟ್ ಟೆಕ್ನಾಲಜಿ ಟು ಕ್ರಿಯೇಟ್ ಡಿಸೈನ್ ಫಾರ್ ದಿಸ್ ಸ್ಯಾರಿ. ಸೊ ಎಲ್ಲ ರೀಜ್ನಲ್ ಟೆಕ್ಸ್ಟೈಲ್ಸಲ್ಲೂ ಇದೆ ಇದು, ಬರೀ ಮೊಳಕಾಲ್ಮೂರು ಅಷ್ಟೇ ಅಲ್ಲ. ಸೊ ಕ್ಯಾಟ್ ಟೆಕ್ನಾಲಜಿ ಇನ್ವಾಲ್ವ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಸಾಫ್ಟ್ವೇರ್ ಅಥವಾ ಡಿಸೈನಿಂಗ್ ಸಾಫ್ಟ್ವೇರ್ಗಳನ್ನು ಇನ್ವಾಲ್ವ್ ಮಾಡಿದಾಗ ವೀವಿಂಗ್ ವಿಲ್ ಬಿ ಈಸಿಯರ್. ವೀವಿಂಗ್ ಹ್ಯಾಂಡ್ಲೂಮಲ್ಲೇ ಮಾಡ್ತಾರೆ, ವೀವರೇ ಮಾಡ್ತಾರೆ, ಬಟ್ ದ ಪ್ಯಾಟರ್ನ್ಸ್ ಡಿಸೈನನ್ನು ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು ಏನಿರುತ್ತೆ ಅದೆಲ್ಲ ಮೊದಲೆಲ್ಲ ಟ್ರೆಡಿಷ್ನಲಿ ದೇ ಆರ್ ಮೇಡ್ ಇನ್ ಟು ದು ಗ್ರಾಫನ್ನು ಪ್ಲ್ಯಾನ್ ಮಾಡಿಕೊಂಡು ಪಾಯಿಂಟ್ ಪೇಪರ್ ಡಿಸೈನ್ಸ್ ಎಲ್ಲ ಹಾಕಿ ನಮಗೆ ಡ್ರಾಫ್ಟ್ ಪ್ಲ್ಯಾನ್, ಪೆಗ್ ಪ್ಲ್ಯಾನ್ ಎಲ್ಲ ರೆಡಿ ಮಾಡಿ ಆಮೇಲೆ ಇದನ್ನು ಮಾಡ್ತಾಯಿದ್ರು. ಸೊ ಬಿಕಾಸ್ ಆಫ್ ದ ಇನ್ವೆನ್ಷನ್ ಆಫ್ ದ ಕ್ಯಾಡ್ ಇನ್ ದ ಫೀಲ್ಡ್ ಆಫ್ ಟೆಕ್ಸ್ಟೈಲ್ಸ್ ನಮಗೆ ಡಿಫ್ರೆಂಟ್ ವೆರೈಟೀಸನ್ನು ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ವ್ಯೂಸನ್ನು ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕಲರ್ಸ್ ಯೂಸ್ಡ್, ನಮಗೆ ಆಲ್ರೆಡಿ ಐ ಮೆನ್ಷನ್ಡ್ ಸೋ ಮೆನಿ ಟೈಮ್ಸ್ ಇನ್ ಮೈ ರೀಜ್ನಲ್ ಟೆಕ್ಸ್ಟೈಲ್ಸ್ ಐ ವಾಸ್ ಎಕ್ಸ್ಪ್ಲೇನಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೀಜ್ನಲ್ ಟೆಕ್ಸ್ಟೈಲ್ಸ್. ಸೊ ಕಲರ್ ಇಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಪರ್ಟಿಕ್ಯುಲರ್ ಇದೇ ಕಲರ್ ಇರಬೇಕು, ಇದೇ ಕಲರ್ ಇರುತ್ತೆ ಅಂತ ಯಾವುದೇ ರೀಜ್ನಲ್ ಟೆಕ್ಸ್ಟೈಲ್ಸಿಗೂ ಕೂಡ ಪರ್ಟಿಕ್ಯುಲರಾಗಿ ಇಲ್ಲ. ಬಟ್ ಟ್ರೆಡಿಷ್ನಲ್ ಕಲರ್ಸನ್ನು ಹೇಳ್ಬೋದು. ಅಂದರೆ ಇವತ್ತಿನ ದಿನದಲ್ಲಿ ನಿಮಗೆ ಮೊಳಕಾಲ್ಮೂರು ಗ್ರೀನಲ್ಲೇ ಇರುತ್ತೆ ಅಂತ ಏನು ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ, ಎಲ್ಲ ಶೇಡ್ಸಲ್ಲೂ ಕೂಡ ಬರುತ್ತೆ. ಬಟ್ ಟ್ರೆಡಿಷ್ನಲ್ ಅಂತ ಕನ್ಸಿಡರ್ ಮಾಡಿದಾಗ ಗ್ರೀನ್, ರೆಡ್, ಬ್ಲೂ ಆ ಥರದ್ವೆಲ್ಲ ಟ್ರೆಡಿಷ್ನಲ್ ಕಲರ್ಸ್ ಅಂತ ಕರಿತೀವಿ. ಸೊ ಕಲರ್ಸ್ ಯೂಸ್ಡ್ ಇನ್ ಮೊಳಕಾಲ್ಮೂರು ಮೇ ಬಿ ಸಿಂಗಲ್ ಕಲರ್, ಡಬಲ್ ಕಲರ್ ಆರ್ ಇವನ್ ದ ಮಲ್ಟಿ ಕಲರ್ಡ್ ಚೆಕ್ಸ್. ನಿಮಗೆ ಸಿಂಗಲ್ ಕಲರ್ ಫುಲ್ ಒಂದೇ ಸೀರೆ ಒಂದೇ ಕಲರ್ ಇರುವಂತಹ ಬರೀ ಬಾರ್ಡರ್ ಮಾತ್ರ ಇದ್ದು ಒಂದೇ ಕಲರ್ ಇರುವಂತಹ ಸೀರೆಗಳು ಬರುತ್ತೆ, ಮತ್ತು ಕಾಂಟ್ರಾಸ್ಟ್ ಬಾರ್ಡರ್ ಇರುವಂತಹ ಸೀರೆ. ಸೊ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ನಲ್ವಾ, ಇಲ್ಲಿ ನೋಡಿ ಇದು ಸಿಂಗಲ್ ಕಲರ್, ಥರ್ಡ್ ಪಿಕ್ ಇದೆ ಅಲ್ವಾ. ಸೊ ಥರ್ಡ್ ಇನ್ಸರ್ಟೆಡ್ ಪಿಕ್ಕಲ್ಲಿ ಸಿಂಗಲ್ ಕಲರ್ ಇದೆ, ಬರೀ ಗೋಲ್ಡ್ ಝರಿ ಜೊತೆಗೆ ಸಿಂಗಲ್ ಕಲರ್ ಇದೆ. ಫಸ್ಟ್ ಮತ್ತು ಸೆಕೆಂಡ್ ನೋಡಿ ಪಿಕ್ಚರ್, ಅದರಲ್ಲಿ ನಿಮಗೆ ಡಬಲ್ ಕಲರ್ ಇದೆ ಅಂತಂದರೆ ನಿಮಗೆ ಗ್ರೌಂಡ್ ಆಫ್ ದ ಫ್ಯಾಬ್ರಿಕ್ ಇಸ್ ಒನ್ ಕಲರ್, ದ ಬಾರ್ಡರ್ ವಿಲ್ ಬಿ ಇನ್ ಆಪೋಸಿಟ್ ಕಲರ್. ಸೊ ಆ ಥರದ ಡಬಲ್ ಕಲರ್ ಸ್ಯಾರಿ ಆಗಿರ್ಬೋದು, ಅಥವಾ ಚೆಕ್ಸ್ ಸ್ಯಾರಿ ಕೂಡ ಇರ್ಬೋದು. ಚೆಕ್ಸ್ ಸ್ಯಾರಿ, ಮಲ್ಟಿ ಕಲರ್ಡ್, ತುಂಬ ಕಲರ್ಸ್ ಇರುವಂತಹ ಚೆಕ್ಸ್ ಸ್ಯಾರಿ ಕೂಡ ನಾವು ಮೊಳಕಾಲ್ಮೂರು ಸೀರೆಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ದ ಬಾರ್ಡರ್ ಆಫ್ ಸ್ಯಾರೀಸ್ ಆರ್ ಥಿಕ್ ಆ್ಯಂಡ್ ಸ್ಟರ್ಡಿ ವಿತ್ ಸ್ಮಾಲ್ ಆರ್ ಬಿಗ್ ಬಾರ್ಡರ್ಸ್. ಆ ಬಾರ್ಡರ್ ಮತ್ತು ಸೀರೆ ಹೇಗಿರುತ್ತೆ ಅಂದರೆ ತುಂಬ ಸಾಫ್ಟ್ ಆಗಿರುವಂತಹದ್ದಲ್ಲ, ಸ್ವಲ್ಪ ಥಿಕ್ಕಾಗಿರುತ್ತೆ, ಡ್ಯೂರೇಬಲ್ ಆಗಿರುತ್ತೆ, ಮತ್ತು ಸ್ಟರ್ಡಿ ಕೂಡ ಆಗಿರುತ್ತೆ. ಮೊಳಕಾಲ್ಮೂರು ಸ್ಯಾರಿಗಳನ್ನು ನಾವು ಬೇರೆ ಸೀರೆಗೆ ಮೈಸೂರು ಸಿಲ್ಕಿಗೆ ಕಂಪೇರ್ ಮಾಡಿದಾಗ ಮೈಸೂರು ಸಿಲ್ಕ್ ನಮಗೆ ತುಂಬ ಸಾಫ್ಟ್ ಮತ್ತು ಫ್ಲೋಯಿಂಗ್ ಟೈಪ್ ಆಫ್ ಸ್ಯಾರಿ, ಸಾಫ್ಟ್ ವೆರಿ
ಸ್ಮೂತ್ ಲೈಕ್ ಸ್ಯಾಟಿನ್ ಮತ್ತು ತುಂಬ ಫ್ಲೋ ಆಗುವಂತಹ ಸೀರೆ ಆಗಿರುತ್ತೆ ಮೈಸೂರು ಸಿಲ್ಕು. ಬಟ್ ನಿಮಗೆ ಮೊಳಕಾಲ್ಮೂರು ಸೀರೆ ಆ ಥರ ಅಲ್ಲ, ಥಿಕ್, ಸ್ಟರ್ಡಿ ಆ್ಯಂಡ್ ವೆರಿ ಮಚ್ ಈಸಿಲಿ ಡ್ರೇಪಬಲ್. ನಿಮಗೆ ಡ್ರೇಪ್ ಕೂಡ ಚೆನ್ನಾಗಿರುತ್ತೆ ಮೊಳಕಾಲ್ಮೂರು ಸ್ಯಾರಿದು. ಸ್ವಲ್ಪ ಹೆವಿ ಕೂಡ ಇರುತ್ತೆ ಯಾನ್ಸ್, ಹಾಗಾಗಿ ಡ್ರೇಪ್ ಚೆನ್ನಾಗಿರುತ್ತೆ, ಡ್ರೇಪಬಿಲಿಟಿ ಕೂಡ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಮೊಳಕಾಲ್ಮೂರು ಸ್ಯಾರಿಗಳನ್ನು ನಾವು ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ. ಸೊ ನಿಯರ್ ಬೈ ಪ್ಲೇಸ್ ಚಿತ್ರದುರ್ಗದಲ್ಲಿ ಮಾತ್ರ ಮಾರಲ್ಲ, ಸೊ ಆಲ್ ಓವರ್ ಕರ್ನಾಟಕ ಇಟ್ ಈಸ್ ಮಾರ್ಕೆಟೆಡ್. ನೀವು ಬೆಂಗಳೂರಿಗೂ ಸಪ್ಲೈ ಆಗುತ್ತೆ, ಮೈಸೂರಿಗೂ ಕೂಡ ಸಪ್ಲೈ ಆಗುತ್ತೆ, ಹುಬ್ಳಿ, ಧಾರವಾಡ ಆ್ಯಂಡ್ ಈವನ್ ಬಿಜಾಪುರ್, ಶಿವಮೊಗ್ಗ, ದಾವಣಗೆರೆ. ಸೊ ಆಲ್ ದೀಸ್ ಪ್ಲೇಸಸ್ ದ ಮಾರ್ಕೆಟ್ ಆಫ್ ದ ಮೊಳಕಾಲ್ಮೂರು ಸ್ಯಾರಿ ಅಂತ ಕನ್ಸಿಡರ್ ಆಗುತ್ತೆ. ನಿಮಗೆ ಎರಡೇ ಜಾಸ್ತಿಯಾಗಿ ಹೇಳಬೇಕು ಅಂತಂದರೆ ಎಕ್ಸ್ಪೋರ್ಟ್ ಯಾವ ಕಂಟ್ರಿಗೆ ಆಗುತ್ತೆ ಅಂತಂದರೆ 2 ಪ್ಲೇಸಸನ್ನು ಮೆನ್ಷನ್ ಮಾಡಿದ್ದಾರೆ. ಒಂದು USA ಎಕ್ಸ್ಪೋರ್ಟ್ ಆಗುತ್ತೆ, ಇನ್ನೊಂದು ಆಸ್ಟ್ರೇಲಿಯಾ. ಇವೆರಡೇ ಓವರ್ಸೀಸ್ ಮಾರ್ಕೆಟ್ ಅಂತ ಹೇಳ್ಬೋದು. ಬೇರೆ ದೇಶಕ್ಕೆ ಕಳಿಸೋದಾದರೆ 2 ಕಡೆ ಕಳಿಸ್ತಾರೆ. ಅದರ್ವೈಸ್ ಥ್ರೂ ಔಟ್ ಕರ್ನಾಟಕ ಇನ್ ದ ಬಿಗ್ ಸಿಟೀಸ್ ಆ್ಯಂಡ್ ಇನ್ ದ ಸರೌಂಡಿಂಗ್ಸ್ ಪ್ಲೇಸಸ್ ಆಫ್ ಚಿತ್ರದುರ್ಗ ದೀಸ್ ಆರ್ ಹ್ಯಾವಿಂಗ್ ಇಟ್ಸ್ ಮಾರ್ಕೆಟ್. ಕೇರ್ ಆ್ಯಂಡ್ ಮೇಂಟೆನೆನ್ಸ್ ಹೇಗೆ ಮಾಡ್ತೀವಿ? ಮೊಳಕಾಲ್ಮೂರು ಸ್ಯಾರೀಸ್ ಹ್ಯಾವ್ ಬಿನ್ ಕೇರ್ಫುಲಿ ಮೇಂಟೈನ್ಡ್ ಆ್ಯಸ್ ದೇ ಆರ್ ಮೇಡ್ ಅಪ್ ಆಫ್ ಸಿಲ್ಕ್. ಸೊ ಯಾವುದೇ ಸಿಲ್ಕ್ ಆಗಿರ್ಬೋದು, ನಾಟ್ ಓನ್ಲಿ ಮೊಳಕಾಲ್ಮೂರು, ವೆದರ್ ಇಟ್ ಈಸ್ ಅ ಮೈಸೂರು ಸಿಲ್ಕ್, ವೆದರ್ ಇಟ್ ಈಸ್ ಅ ಚಂದೇರಿ ಸಿಲ್ಕ್, ಆರ್ ವೆದರ್ ಇಟ್ ಈಸ್ ಅ ಬ್ರೋಕೇಡ್ ಆಫ್ ವಾರಣಾಸಿ, ಆರ್ ಇಟ್ ಈಸ್ ಅ ಕಂಚಿ ಸಾರಿ, ಆರ್ ಪಟೋಲಾ ವಿಚ್ ಈಸ್ ಮೇಡ್ ಆಫ್ ಸಿಲ್ಕ್. ಸೊ ಯಾವುದೇ ಸಿಲ್ಕ್ ಸ್ಯಾರಿಯನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಕೂಡ they are very difficult to maintain. Silk is very beautiful. Silk is called as queen of textiles because of its richness ಅಲ್ವಾ. ಸಿಲ್ಕನ್ನು ನಾವು ಕ್ವೀನ್ ಆಫ್ ಟೆಕ್ಸ್ಟೈಲ್ಸ್ ಅಂತ ಕರಿತೀವಿ. ಯಾಕೆ? ಸಿಲ್ಕ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ರಿಚ್ ಆಗಿರುತ್ತೆ, ತುಂಬ ರಾಯಲ್ ಆಗಿರುತ್ತೆ. ಹಾಗೆ ಸಿಲ್ಕ್ ಡೆಲಿಕೇಟ್ ಕೂಡ ಆಗಿರುತ್ತೆ. ಕ್ವೀನ್ ಹೇಗೆ ಸಾಫ್ಟ್ ಆ್ಯಂಡ್ ಡೆಲಿಕೇಟ್ ಇರ್ತಾರಲ್ವಾ, ಸೊ ಹಾಗಾಗಿ ಸಿಲ್ಕ್ ಕೂಡ ಸಾಫ್ಟ್ ಆಗಿರುತ್ತೆ, ಡೆಲಿಕೇಟ್ ಆಗಿರುತ್ತೆ. ಸ್ಟ್ರೆಂತು ಜಾಸ್ತಿ ಇದ್ರೂ ಕೂಡ ಕೇರ್ ಆ್ಯಂಡ್ ಮೇಂಟೆನೆನ್ಸಲ್ಲಿ ಅದರ ಡೆಲಿಕಸಿ ಇರುತ್ತೆ. ಸೊ ಹಾಗಾಗಿ ಸಿಲ್ಕನ್ನು ನಾವು ಮನೆಯಲ್ಲಿ ಸೋಪ್ ಹಾಕಿ ಕಾಟನ್ ವಾಶ್ ಮಾಡ್ದಂಗೆ ವಾಶ್ ಮಾಡೋಕ್ಕಾಗಲ್ಲ. ಸಿಲ್ಕನ್ನು ನಾವು ಹೇಗೆ ಮಾಡಬೇಕು? ಸಿಲ್ಕ್ ಈಸ್ ಆಲ್ವೇಸ್ ಡ್ರೈ ಕ್ಲೀನ್ಡ್, ನಾಟ್ ಹೋಮ್ ಲಾಂಡ್ರಿಂಗ್ ಈಸ್ ರಿಕ್ವೈರ್ಡ್ ಆರ್ ಪ್ರಿಫರ್ಡ್ ಫಾರ್ ಸಿಲ್ಕ್. ಹೋಮ್ ಲಾಂಡ್ರಿಂಗ್ ಅಂದರೆ ಮನೇಲಿ ವಾಶ್ ಮಾಡೋಂಗಿಲ್ಲ. ನಮಗೆ ಹೋಮ್ ಲಾಂಡ್ರಿಂಗ್ ಈಸ್ ನಾಟ್ ಪ್ರಿಫರ್ಡ್ ಫಾರ್ ಸಿಲ್ಕ್, ಓನ್ಲಿ ಡ್ರೈ ಕ್ಲೀನಿಂಗ್ ಈಸ್ ಪ್ರಿಫರ್ಡ್. ಡ್ರೈ ಕ್ಲೀನಿಂಗ್ ಮಾತ್ರ ನಾವು ಮಾಡಬಹುದು. ಸ್ಟೋರ್ಡ್ ಇನ್ ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್ ಇನ್ ದ ರ್ಯಾಪ್ಸ್ ಆಫ್ ಮಸ್ಲಿನ್ ಕ್ಲಾತ್. ಹೇಗೆ ಇದನ್ನ ಮಾಡ್ಬೋದು, ಸ್ಟೋರ್ ಮಾಡ್ಬೋದು? ನಾವು ಇದನ್ನ ಹ್ಯಾಂಗರಿಗೆ ಹಾಕಿಡಬಾರ್ದು. ಯಾವುದೇ ರೇಷ್ಮೆ ಸೀರೆ ಅದನ್ನು ಕೂಡ ಹ್ಯಾಂಗರಲ್ಲಿ ಹ್ಯಾಂಗ್ ಮಾಡಬಾರ್ದು. ಹ್ಯಾಂಗರಲ್ಲಿ ಹ್ಯಾಂಗ್ ಮಾಡಿದಾಗ ಏನಾಗುತ್ತೆ, ರೇಷ್ಮೆ ಸೀರೆಗಳು ಬಿಕಾಸ್ ಆಫ್ ದ ಹೆವಿ ಬಾರ್ಡರ್ಸ್ ಕೆಳಗಡೆ ವೇಟ್ ಜಾಸ್ತಿ ಇರೋದ್ರಿಂದ ಕಟ್ಟಾಗುವಂತಹ ಚಾನ್ಸಸ್ ಇರುತ್ತೆ, ಮತ್ತು ಯಾನ್ಸ್ ಬಿಕಮ್ಸ್ ವೆರಿ ಬ್ರಿಟಲ್ ಆ್ಯಂಡ್ ಹಾರ್ಡ್. ಸೊ ಹಾಗಾಗಿ ನಮಗೆ ಈ ಸಿಲ್ಕ್ ಸೀರೆಗಳನ್ನು ನಾವು ಯಾವಾಗಲೂ ವಿ ಶುಡ್ ಆಲ್ವೇಸ್ ಕವರ್ ದಿಸ್ ಸಿಲ್ಕ್ ಸ್ಯಾರಿ ಇನ್ ಅ ಮಸ್ಲಿನ್ ಕ್ಲಾತ್ ರ್ಯಾಪ್. ಮಸ್ಲಿನ್ ಕ್ಲಾತನ್ನು, ವೈಟ್ ಮಸ್ಲಿನ್ ಕ್ಲಾತನ್ನು ತಗೊಳ್ಳಿ, ಅದರಲ್ಲಿರುವಂತಹ ಸ್ಟಾರ್ಚನ್ನು ರಿಮೂವ್ ಮಾಡಿ, ಡ್ರೈ ಆದಮೇಲೆ ಆ ಬಟ್ಟೆಯಲ್ಲಿ ಈ ಸಿಲ್ಕ್ ಸ್ಯಾರಿಗಳನ್ನು ಫೋಲ್ಡ್ ಮಾಡಿಡಿ. ಇಫ್ ರಿಕ್ವೈರ್ಡ್ ನಮಗೆ ಈ ಮಾತ್ ಬಾಲ್ಸ್ ಅಥವಾ ನ್ಯಾಫ್ತಲಿನ್ ಬಾಲ್ಸ್ ಅಂತ ಕರಿತೀವಲ್ವ, ಅದನ್ನು ಹಾಕಿಟ್ಬಿಟ್ರೆ ಯಾವುದೇ ಥರ ಮಾತ್ ಮಿಲ್ಡಿವ್ದು ಪ್ರಾಬ್ಲಮ್ ಇರಲ್ಲ, ಮತ್ತು ಸಿಲ್ಕ್ ಸೀರೆಗಳು ತುಂಬ ದಿನದವರೆಗೆ ಫ್ರೆಶ್ ಆಗಿ ಮತ್ತು ಹೊಸದ ಥರನೇ ಇರುತ್ತೆ. ಸೊ ದ್ಯಾಟ್ಸ್ ಹೌ ವಿ ಶುಡ್ ಟೇಕ್ ಕೇರ್ ಆಫ್ ಅವರ್ ಸಿಲ್ಕ್ ಸ್ಯಾರಿ ಆ್ಯಂಡ್ ಈವನ್ ಅವರ್ ಮೊಳಕಾಲ್ಮೂರು ಸ್ಯಾರಿ ಕೂಡ ಇದೇ ಥರ ನಾವು ನೋಡ್ಕೋಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮೊಳಕಾಲ್ಮೂರು ಸ್ಯಾರಿ ಆಫ್ ಕರ್ನಾಟಕ. ಸೊ ಎಲ್ಲಿಂದ ಬಂದಿರುವಂಥದ್ದು? ಮೊಳಕಾಲ್ಮೂರು ಸ್ಯಾರಿ ಈಸ್ ದ ರೀಜನಲ್ ಟೆಕ್ಸ್ಟೈಲ್ ಆಫ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. ಕರ್ನಾಟಕದ ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ ಮೊಳಕಾಲ್ಮೂರು ಸ್ಯಾರಿಗಳನ್ನ ಮಾಡ್ತಾರೆ. ಸೊ ಈ ಮೊಳಕಾಲ್ಮೂರುಗಳ ಸ್ಯಾರಿಯನ್ನು ನಾವು ಹ್ಯಾಂಡ್ಲೂಮಲ್ಲಿ ಮಾಡ್ತೀವಿ. ಸೊ ಹ್ಯಾಂಡ್ಲೂಮ್ ವಿತ್ 3 ಹಾರ್ನೆಸ್ ಲೂಮನ್ನು ಯೂಸ್ ಮಾಡ್ತೀವಿ ಹ್ಯಾಂಡ್ಲೂಮಲ್ಲಿ. ಅದಕ್ಕೆ ನಮಗೆ ಡಾಬಿ ಅಟ್ಯಾಚ್ಮೆಂಟ್ ಇರುತ್ತೆ. ಡಾಬಿ ಅಟ್ಯಾಚ್ಮೆಂಟ್ ಮತ್ತು ಸಿಂಪಲ್ ಜಾಮೆಟ್ರಿಕಲ್ ಬಾರ್ಡರ್ಸನ್ನು ಯೂಸ್ ಮಾಡ್ತೀವಿ. ಸ್ಮಾಲ್ ಬುಟಾ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಇನ್ನೂ ನಮಗೆ ಫಾಸ್ಟ್ ಪ್ರೊಡಕ್ಷನ್ ಮತ್ತು ಇನ್ನೂ ಚೆನ್ನಾಗಿರುವಂತಹ ಡಿಸೈನ್ಸ್ ಬೇಕು ಅಂತಂದಾಗ ಅಲ್ಲಿ ಕೆಲವೊಂದು ವೀವರ್ಸ್ ಕ್ಯಾಡ್ ಟೆಕ್ನಾಲಜಿಯನ್ನು ಕೂಡ ಅಡಾಪ್ಟ್ ಮಾಡ್ತಾರೆ. ಕ್ಯಾಡ್ ಟೆಕ್ನಾಲಜಿಯಿಂದ ನಮಗೆ ವೀವಿಂಗಲ್ಲಿ ಮೋಟಿವ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಡಿಸೈನ್ಸ್ ಕೂಡ ಬೇಗ ಕ್ರಿಯೇಟ್ ಆಗೋದ್ರಿಂದ ಪ್ರೊಡಕ್ಷನ್ ರೇಟ್ ಬೇಗ ಇನ್ಕ್ರೀಸ್ ಆಗಬಹುದು. ಮೋಟಿವ್ಸ್ ಅಂತಂದರೆ
ಸ್ಮಾಲ್ ಜಾಮೆಟ್ರಿಕಲ್ ಮೋಟಿವ್ಸ್ ಅಂತೂ ನೋಡ್ತೀವಿ ನಾವು ಇದರಲ್ಲಿ ಮೊಳಕಾಲ್ಮೂರು ಸಾರಿಯಲ್ಲಿ. ಅದರಲ್ಲಿ ತುಂಬ ಫೇಮಸ್ ಮೋಟಿವ್ ಅಂತಂದರೆ ದ ಟೆಂಪಲ್ ಬಾರ್ಡರ್. ಸೊ ಸ್ಮಾಲ್ ಜಾಮೆಟ್ರಿಕಲ್ ಬಾರ್ಡರ್ಸಲ್ಲಿ ಫ್ಲೋರಲ್ ಡಿಸೈನ್, ಸಮ್ ಜಾಮೆಟ್ರಿಕಲ್ ಡಿಸೈನ್ಸ್, ಕ್ರೀಪರ್, ಸೊ ಸಮ್ ಕಾಯಿನ್ ಲೈಕ್ ಡಾಟ್ಸ್, ಅವೆಲ್ಲವನ್ನೂ ನಾವು ಜಾಮೆಟ್ರಿಕಲ್ ಡಿಸೈನ್ಸಲ್ಲಿ ನೋಡ್ತೀವಿ. ಬಟ್ ತುಂಬ ಫೇಮಸ್ ಡಿಸೈನ್ ಅಥವಾ ತುಂಬ ಫೇಮಸ್ ಮೋಟಿವ್ ಅಂತಂದರೆ ಟೆಂಪಲ್ ಮೋಟಿವ್. Then how do you take care and maintenance of Modakalmuru sari is we should always keep this sari in a very cool and dry place, and we should always cover the cloth with the muslin cloth. Matte dry cleaning is very essential. So this is all about Modakalmuru saris, and thank you very much.